ಮಾಡ್ಬೇಕು. ತಡಿತೀರಾ ಸ್ವಲ್ಪ ತಡಿತೀರಾ? ಬಸ್ ಸ್ಟ್ಯಾಂಡ್ಗೆ ಎದಕ್ಕಂದ್ರೆ ಗೊತ್ತಲ್ಲ, ನಾರ್ಮಲ್ ಟೀ ಪೌಡರ್ ತೊಗೊಂಡ್ ಬಂದಿ ತರಕ್ ಹೋಗಿದ್ವಲ್ಲ ಗೈಸ್ ಮಾಲ್. ಅವನು ಅವಸರದ ಅಂದ್ರೆ ಜಲ್ದಿ ಬಂದಾನ ಹೊಸಪೇಟೆ. ಇದಕ್ಕಿಂತ ಮುಂಚೆ ಅವ್ನು ಮರಮ್ನಳ್ಳಿಗೆ ಹೋಗಾನಲ್ಲ, ಅಲ್ಲಿ ಅವನು ವಸ್ತು ಹೋಗ್ಬಿಟ್ಟನ್ ಗೈಸ್. 400 ರೂಪಾಯಿದು ಮಾಲ್ ಟೀ ಪೌಡರ್ ನ ಅಲ್ಲೇ ಹಾಕಿ ಹೋಗ್ಯಾನ ಗೈಸ್. ಹೊರಡಿ ಗೈಸ್ ಸರ್ಪ್ರೈಸ್ಲಿ ಏನ್ ಮಾಡೋಣ ಅಂತಂದ್ರೆ ಒಂದು ಕುಕಿಂಗ್ ಚಾನಲ್ ಅಂದ್ರೆ ಚಾನಲ್ ತೆಗಿಯೋದ್ ಏನ್ ಮಾಡಲ್ಲ. ಇವತ್ತು ನಾನು ಒಂದು ಚಲೋ ಡಿಶ್ ಅನ್ನೋದು ಕೂಡ ಏನ್ ಮಾಡ್ತೀನಿ ಅನ್ನೋದು, ಚಪಾತಿ ಹಿಟ್ಟನ್ನು ಲಟ್ಟಿಸಿ ಇಟ್ಟಿದಾರ. ಸಾರಿ ಏನಂತ ನಾದಿ ಇಟ್ಟಾರ. ಈಗ ಮೈದಾ ಹಿಟ್ಟನ ಇದಕ್ ಹಾಕಿ ಉಪ್ಪು ಪ್ಲಸ್ ಮೈದಾ ಹಿಟ್ಟು ಅಂಟ್ಕೋಬೇಕು. ಪಲ್ಯ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಇದ್ರ ಮ್ಯಾಗ ಸ್ವಲ್ಪ ಪೆರಿ ಪೆರಿ ಇಲ್ಲಾಂದ್ರೆ ಚಾಟ್ ಮಸಾಲ ಹಾಕೊಂಡು ಈ ತರ ತಗೋಬೇಕು, ಈ ತರ ಬಿಡ್ಬೇಕು. ಇಲ್ಲಿ ಗಿಚ್ ಕಾಣಾಗದೈತಿ ಯಪ್ಪ ಮಾಡ್ತೀನಿ ಈ ತರ ಆದ್ರೆ ಗೈಸ್ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಮ್ ಗೈಸ್. ಸ್ವಲ್ಪ ಹಿಂಗ ಅನ್ಬೇಕು ಗೈಸ್. ಹಿಂಗ ಅಂದ್ರೆ ಅದು ಏನೋ ಕಿಕ್. ಈಗ ಈರುಳ್ಳಿ ಹಾಕಾಕತ್ತೀವಿ, ಲಿಟಿಲ್ ಬಿಟ್ ಸಾಸ್ ಗೈಸ್. ಎದಕ್ಕೆ ಸಾಸ್ ಫಸ್ಟಿಗೆ ಹಾಕಿನಂತಂದ್ರೆ ಅದ್ರ ಮ್ಯಾಗ ಖಾರ ಉಗುತ್ತಲ್ಲ ಗೈಸ್, ಎಲ್ಲ ಅದಕ್ಕೆ ಅಂಟ್ಕೊಂಡತಿ. ಫೈನಲಿ ನಾನ್ ಏನ್ ಮಾಡ್ತೀನಿ, ನಿಂಬೆಹಣ್ಣು ಹಾಕಿ ಕಲಸ್ಲಾರಂಗ ಮುಚ್ಚಿಬಿಡ್ತೇನೆ. ಈಗ ಫಸ್ಟ್ ಶಾಪಿಗೆ ಹೋಗ್ಬೇಕು, ಟೈಮ್ ಆಗೈತೆ. ಶಾಪಿಗೆ ಹೋಗಿ ಬಂದ ಮ್ಯಾಗ ಲಾಸ್ಟಿಗೆ ರಾತ್ರಿ ತಿನ್ನೋಣ ಅಂತ ಹೇಳ್ಕಂತ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ನಾವು ಬಂದಿರೋ ರೈಲ್ವೆ ಸ್ಟೇಷನ್. ಎದಕ್ರಿ ಅಂದ್ರೆ ಚಾಯ್ ಕುಡಿಯೋಕೆ. ಇಲ್ಲಿ ಚಾಯ್ ಅಂತಂದ್ರೆ ಚಾಯ್ ಕುಡಿಯೋಕೆ ಬಂದಿವಿ. ಅದು ಕೂಡ ನಾವು ಒಂದು ಸಣ್ಣ ಮುಂದಾಲ್ ತೊಗೊಂಡಿವ್ರಿ. ಅದ್ರ ಇವತ್ತು ಅಮಾವಾಸ್ಯೆ ಸ್ವಲ್ಪ ಐತಿ, ಸ್ವಲ್ಪ ನೋಡ್ಬೇಕು. ತಡಿತೀರಾ ಸ್ವಲ್ಪ ತಡಿತೀರಾ? ತಡೆದ್ರೆ ಆತತ್ನೆ. ಫೈನಲಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದಿವಿ ಗೈಸ್. ಈಗ ಬಸ್ ಸ್ಟ್ಯಾಂಡಿಗೆ ಎದಕ್ಕಂದ್ರೆ ಗೊತ್ತಲ್ಲ, ನಾರ್ಮಲ್ ಟೀ ಪೌಡರ್ ತೊಗೊಂಡು ಬಂದಿವಿ. ಇವತ್ತಂದ್ರು ಗೈಸ್ ಅನ್ನಾವತ್ತಂದ್ರೆ ಬಿಸಿಲು ಅಂದ್ರೆ ಬಿಸಿಲು ಅನ್ನೋತೈತಿ. ಈಗ ಇನ್ನ ಬಂದಿಲ್ಲ ಅಂತ ಗೈಸ್, ಇನ್ನ ಹುಡುಗಾಗತ್ತೀವಿ, ಇನ್ನ ಬಸ್ ಬಂದಿಲ್ಲ. ಅದಕ್ಕೆ ಈಗ ಬಸ್ ಬಂದ ಮ್ಯಾಗ ಟೀ ಪೌಡರ್ ತೊಗೊಳದೈತಿ, ಹೋಗೋಣ. ಈಗ ಇನ್ನೊಂದೇನ ನಮ್ಗೆ ಬ್ಯಾಡ್ ನ್ಯೂಸ್ ಅಂದ್ರೆ, ನಾವೇನ ತರಕ್ ಹೋಗಿದ್ವಲ್ಲ ಗೈಸ್ ಮಾಲ್ ಏನಾಗ್ಬಿಟ್ಟೈತೆ ಅಂತಂದ್ರೆ ಅವನು ಅವಸರದ ಅಂದ್ರೆ ಜಲ್ದಿ ಬಂದಾನ ಹೊಸಪೇಟೆಗೆ. ಅದಕ್ಕಿಂತ ಮುಂಚೆ ಅವ್ನು ಮರಮ್ನಳ್ಳಿಗೆ ಹೋಗಾನಲ್ಲ, ಅಲ್ಲಿ ಅವನು ವಸ್ತು ಹೋಗ್ಬಿಟ್ಟನ್ ಗೈಸ್. ಅಂದ್ರೆ ಮರಮ್ನಳ್ಳಿಗೆ ಒಂದು ಟೀ ಪೌಡರ್ ಅಂದ್ರೆ 400 ರೂಪಾಯಿದು ಮಾಲ್ ಟೀ ಪೌಡರ್ ನ ಅಲ್ಲೇ ಹಾಕಿ ಹೋಗ್ಯಾನ. ಎಲ್ಲಿ ಹೋಗ್ಯಾನ ಏನ್ ಗೊತ್ತಿಲ್ಲ. ಅವ್ನು ವರುಣ್ ಈಗ ಇಮಿಡಿಯೇಟ್ಲಿ ಹೋಗ್ಯಾನ ಗೈಸ್ ಅವನು. ಮತ್ತೆ ಈಗ ಇರೋದು ನಮ್ಗೆ ಸದ್ಯಕ್ಕೆ ಇನ್ನೊಂದು 1 ಲೀಟರ್ 1.5 ಲೀಟರ್ ಮಾಡಷ್ಟು ಅಷ್ಟೇ ಗೈಸ್ ಇರೋದು. ಏನ್ ನಮ್ ಗಿರಾಕಿ ಆಗತ್ತೆ ಸಾಯಂಕಾಲ ಈ ತರ ಮಾಡ್ದಿರ್ತಾರೆ ಗೈಸ್. ಏನ್ ಮಾಡ್ಬೇಕು ಏನ್ ಲಿಟ್ರಲಿ ಅರ್ಥ ಆಗೋದು ಇರ್ತಾರೆ. ಮತ್ತೆ ಏನ್ ಮಾಡುವ ಗೈಸ್, ಈ ಕಡೆ ನಾವು ಇದ್ದಿಲ್ಲ ಅಂದ್ರೆ ಈ ಕಡೆ ಯಾರು ಇದ್ದಿಲ್ಲ, ಹಿಂಗಾಗತ್ತೆ. ಇವತ್ತು ವರುಣ್ ಇದ್ದ ಚಲೋ ಇಲ್ಲ ಅಂತಿದ್ರೆ ನಾವು ಹೋಗ್ಬೇಕಾಗಿತ್ತು, ಮತ್ತೆ ಇಲ್ಲಿ ಶಾಪ್ ಕ್ಲೋಸ್ ಮಾಡ್ಬೇಕಾಗಿತ್ತು. ಆಗ್ತಿರ್ತವೆ ಇವೆಲ್ಲ ಕಿಟಿ 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 ಕಿಟಿ. ಇನ್ನೊಂದು ಸ್ವಲ್ಪ ಸೋಡಾ ಅಂದತ್ತು ಗೈಸ್. ವರುಣ್ ಏನ್ ತೊಗೊಂಡ ಗೈಸ್ ಗೈಸ್ ವರುಣ ಸೋಡಾ ಕುಡಿ ಅಂದ್ರೆ ಸ್ವಲ್ಪ ಕೆಮ್ಮು ನೆಗಡಿ ಇರೋದಕ್ಕೆ ನಾನು ನೀರು ತೊಗೊಂಡ ಗೈಸ್. ಮತ್ತೆ ನೀವು ಬೇರೆದೇನು ತಿಳ್ಕೊಂಡು ಅಲ್ಲೇ ಅಣ್ಣ, ಕರೆಕ್ಟ್ ಅಲ್ಲೇ ಅಣ್ಣ, ನಾನೇನು ತಪ್ಪಿಂದ ಏನಿಲ್ಲ ಅಲ್ಲ ಗೈಸ್. ಈಗ ನಾನು ಹೋಗ್ತಾ ಇರುವ ಕಾರ್ಯಕ್ರಮಕ್ಕೆ ಏನಿಲ್ಲ, ಸುಮ್ಮನೆ ಒಂದು ಸಿಟಿ ರೌಂಡ್ ಅಂತ ಗೈಸ್. ಮನೆ ಕುಂತ್ರು ಸ್ವಲ್ಪ ಮೆಂಟಲ್ ಆಗಿ. ಇನ್ನೊಂದು ಗೈಸ್, ಇವತ್ತು ಸರ್ಪ್ರೈಸ್ಲಿ ಏನ್ ಮಾಡೋಣ ಅಂತಂದ್ರೆ ಒಂದು ಕುಕಿಂಗ್ ಚಾನಲ್ ಅಂದ್ರೆ ಚಾನಲ್ ತೆಗಿಯೋದ್ ಏನ್ ಮಾಡಲ್ಲ. ಇದ್ರಾಗ ಸುಮ್ಮ ಇವತ್ತು ನಾನು ಒಂದು ನ್ಯೂ ಡಿಶ್ ಅಂದ್ರೆ ನಾವೇನ್ ಕಲ್ತಿಲ್ಲ, ನಾನೇ ಇಂಟ್ರೊಡ್ಯೂಸ್ ಏನ್ ಮಾಡಿಲ್ಲ. ನೀವು ಒಂದು ರೈಸ್ ಕೂಡ ದಿನ ನಮ್ಮ ಮಮ್ಮಿ ಅವ್ರಿಗೆ ಹಂಗ್ ಮಾಡ್ರಿ ಹಿಂಗ್ ಮಾಡಂತಿದ್ದಾವ. ನಮ್ಮ ಮಮ್ಮಿ ಅವ್ರ ಇನ್ನ ಮಾಡಿಬಿಡ್ಲಿ ಅಂತಂದು ಓಕೆ ಇಟ್ಸ್ ಓಕೆ ಅಂತಂದು ಇವತ್ತು ನಾನು ಒಂದು ಚಲೋ ಡಿಶ್ ಅನ್ನೋದು ಕೂಡ ಏನ್ ಮಾಡ್ತೀನಿ ಅನ್ನೋದು ಅದು ಹೋಗೋಣ. ಒಂದು ಸಿಟಿ ರೌಂಡ್ ಹಾಕ್ಯಂಬಂದು ಆಮೇಲೆ ಬರೋಣ. ಮುಕ್ಕಳಾರಂಗ್ ಮಳೆ ಗೈಸ್. ಆ ಮಳೆಯಾಗ ವಿಡಿಯೋ ಮಾಡೋಣ ಅಂದ್ರೆ ಆಗ್ಲಿಲ್ಲ. ಈಗ ಚಾಗಿ ಕುಡ್ದು ವಾಪಸ್ ಹೊಂಟಿವ್ರಿ ಶಾಪಿಂಗ್. ಮಳೆದಾಗ ಸ್ವಲ್ಪ ಸ್ಲೋ ಆಗೈತೆ. ಈಗ ಮೆಲ್ಲು ಕೊಡಿ ಎಸ್ ಗೈಸ್ ಹೋಗೋಣ. ಈಗ ಫೈನಲಿ ಐ ಕೇಮ್ ಟು ಓಮ್ ಗೈಸ್. ಈಗ ಮಾಡುವ ಸಮಯ ಗೈಸ್. ಈಗ ಫಸ್ಟ್ ಏನಂದ್ರೆ ನಮ್ಮ ಮಮ್ಮಿ ಅವರು ಏನು ಇದು ಚಪಾತಿ ಹಿಟ್ಟನ್ನು ಲಟ್ಟಿಸಿ ಇಟ್ಟಿದಾರ. ಸಾರಿ ಇದು ಲಟ್ಟಿಸಲ್ಲ, ಏನಂತ ನಾದಿ ಇಟ್ಟಾರ ಗೈಸ್. ಈಗ ಇದೇನೈತಿ ಇದ್ರಾಗ ಎಣ್ಣೆ ಹಾಕಿ ಇಲ್ಲಿಟ್ಟು ಈಗ ನಾವೇನು ಆಲೂಗಡ್ಡೆ ಇದೆ ಗೈಸ್ ಇದ್ರೊಳಗೆ ಅದೆಲ್ಲ ಮಿಕ್ಸ್ ತೋರಿಸ್ನೆ. ಅಲ್ವಾಗ ಅದು ಒಂದು ಯಾವಾಗ ಒಂದ್ಸಲ ಮಾಡಿದ್ದೆ ಗೈಸ್, ಒಂದು ಅಪ್ಲೋಡ್ ಮಾಡಿದ್ನ. ಅದು ಏನಾಯ್ತು ಯಾವಾಗ ಮಾಡಿ ನಂಗೂ ಗೊತ್ತಿಲ್ಲ. ಕ್ಲಿಯರ್ ಆಗಿ ಕಟ್ ಆಗಿ ನಿಮಗೂ ತೋರಿಸ್ತೀವಿ, ನೀವು ಮನೆಗೆ ಟ್ರೈ ಮಾಡ್ರಿ ಅಂತ ಹೇಳ್ಕೊಂತ ನೋಡು. ಈಗ ನಾವು ಫಸ್ಟ್ ಡಿಶ್ ಬಂದ್ಬಿಟ್ಟು ಆಲೂಗಡ್ಡಿನ ನಾವು ಈ ತರ ಇದು ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಮತ್ತೆ ಇದು ಮೈದಾ ಹಿಟ್ಟು ಗೈಸ್. ಇದು ಮೈದಾ ಹಿಟ್ಟನ್ನ ಇದಕ್ಕೆ ಹಾಕಿ ಹಿಂಗ 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 ಹಾಕಿ ಈಗ ಮೈದಾ ಹಿಟ್ಟನ್ನ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ನಿಮ್ಗೆ ಅಂದ್ರೆ, ಯಾಕಂದ್ರೆ ಇದ್ರ ಉಪ್ಪು ಹಾಕಿ ಇದನ್ನ ಸ್ವಲ್ಪ ಹಿಂಗ್ ಮಾಡಿ ಸ್ವಲ್ಪ ಅಲ್ಲಾಡ್ಸಿ ಬಿಡು. ನೀವು ಮತ್ತೆ ನಾನೇ ಮಾಡ್ಬೇಕ
ಎಸ್ ಗೈಸ್ ಈಗ ಫುಲ್ ತರ ಮಾಡಿ ಅಂದ್ರೆ ಎಲ್ಲದಕ್ಕೂ ಅದು ಉಪ್ಪು ಪ್ಲಸ್ ಮೈದಾ ಹಿಟ್ಟು ಅಂಟ್ಕೋಬೇಕು. ಅದಾದ್ಮೇಲೆ ಈ ಕಡೆ ಸೈಡಿಗೆ ಎಣ್ಣೆ ಹಾಕ್ತಿರ್ತೀವಿ. ಇದನ್ನ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗಿ ಕರಿಬೇಕು ಗೈಸ್, ಅಂದ್ರೆ ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಸ್ವಲ್ಪ ಕರಿಬೇಕು. ಅದನ್ನು ತೋರಿಸ್ತೀನಿ ನನ್ನ ಪ್ರಕಾರ. ನೀವ್ ಯಾವ ಗೈಸ್ ನಿಮ್ ಮನೆಗೆ ಯಾವ ಮಸಾಲ ಸಿಗ್ತಾವ ಗೈಸ್ ಎಲ್ಲ ಹೋಗ್ಬಿಡ್ರಿ ಮಸಾಲ ಅಂದ್ರೆ. ಮತ್ತೆ ಇದಕ್ಕಲ್ಲ ಮತ್ತೆ ನಾರ್ಮಲ್ ಮಸಾಲ ಹಾಕ್ಬೇಕಾದ್ರೆ ಅದ್ರ ಹೋಗ್ರಿ ಅಂತ ಹೇಳ್ಕೊಂತ ಈಗ ಫಸ್ಟ್ ಇದನ್ನ ತಯಾರಿಸಿ ಇದು ಲಾಸ್ಟಿಗೆ ಹೆಂಗ್ ಕಾಣುತ್ತಾ ಕರಿಬೇಕಾದ್ರೆ ಹೆಂಗಾಗತ್ತೆ ಅನ್ನೋದು ನೋಡುವ. ಈಗ ಈ ತರ ಕಾಣುತ್ತೆ ಗೈಸ್, ಅಂದ್ರೆ ಫುಲ್ ಎಲ್ಲದಕ್ಕೂ ಈಗ ಅದ ಅಂಟ್ಕೊಂಡೈತಿ ಫುಲ್. ಈಗ ಉಪ್ಪು ಸೊಪ್ಪು ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಹಿಂಗ ಇಡೋದೇನು ಮುಚ್ಚದ್ ಗಿಚ್ಚದ ಏನ್ ಬ್ಯಾಡ, ಏನ್ ಬೇಡ. ಎಸ್ ಈಗ ಸ್ವಲ್ಪ ಎಣ್ಣೆ ಕಾದ್ಕೊಳ್ಳೋದು ಹಾಕಿ ಬಿಟ್ರೆ ಅನ್ನ ಹೊತ್ತು ನೀವು ಈಗ ಅಕಸ್ಮಾತ್ ನೀವು ಪಲ್ಯ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಇದ್ರ ಮ್ಯಾಗ ಸ್ವಲ್ಪ ಪೆರಿ ಇಲ್ಲಾಂದ್ರೆ ಚಾಟ್ ಮಸಾಲ ಹಾಕೊಂಡು ಕರೆದಾದ್ಮೇಲೆ ಹಂಗಾನ ತಿನ್ಬೋದು. ಸೈಕ್ ಅಂದ್ರೆ ಸೈಕ್ ಇರ್ತೈತಿ. ಇದ್ರ ಹೆಸರು ನನಗೂ ಗೊತ್ತಿಲ್ಲ, ಯಾವಾಗ ಒಂದ್ಸಲ ನೋಡಿ ಮಾಡೋದಿಂದ ಒಂದ್ ಮಾಡ್ತಿರ್ತೀನಿ. ಎಸ್ ಈಗ ನೋಡೋಣ. ಸ್ವಲ್ಪ ಎಣ್ಣೆ ಕಾದಿದೆ, ಸ್ವಲ್ಪ ಜಾಸ್ತಿನೇ ಕಾದಿದೆ ಗೈಸ್. ಈಗ ಇದನ್ನ ನೀವು ಹೆಂಗಾರ ಕೈಗಾರ ಹಾಕಿದ್ರೆ ಸ್ವಲ್ಪ ಅಂಟತಿರ್ತೈತಿ. ನಾರ್ಮಲ್ ಸ್ಪೂನ್ಲಿಂದ ಹಾಕಿದ್ರು ಚಲೋ ಗೈಸ್. ಈ ತರ ತಗೋಬೇಕು. ಎಸ್ ಗೈಸ್ ಈ ತರ ಬಿಡ್ಬೇಕು ಗೈಸ್. ಫುಲ್ಲ ಗಿಲ್ಲಿ ಗಿಚ್ಚ ಕಾಣಾಗದೈತಿ. ಯಪ್ಪೋ ಇನ್ನು ಸ್ವಲ್ಪ ಲಿಟಿಲ್ ಬಿಟ್ಟು ಯಾಕಂದ್ರೆ ಕಮ್ಮಿ ಹಾಕೊಂಡ್ಬಿಡ್ರಿ. ಇದನ್ನ ಇನ್ನೊಂದು ಸ್ವಲ್ಪ ಇರ್ತೈತಿ, ಲಾಸ್ಟಿಗೆ ಸ್ವಲ್ಪ ಹಾಕೊಂಡ ಬೇಸ್ ಗೈಸ್ ಗೋಲ್ಡನ್ ಬ್ರೌನ್ ಆಗಬೇಕು. ಒಮ್ಮೆ ನಾ ಮಾಡ್ತೀನಿ, ಒಮ್ಮೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು ಅನ್ನವತ್ತ ಈ ತರ ಆಗ್ಬೇಕು. ಯಾವಾಗಾರ ಬರ್ರಿ ಮಾಡಿ ಕೊಡೋಣ, ನೀವು ತಿನ್ರಿ ನಾವು ತಿನ್ನೋಣ ಅಂತ ಹೇಳ್ಕೊಂತ ಕಂಪ್ಲೀಟ್ ಸ್ವಲ್ಪ ಆದಷ್ಟು ಕಷ್ಟ ಆಗೈತೆ. ಯಾಕಂದ್ರೆ ಸ್ವಲ್ಪ ರಿಪೋರ್ಟ್ ಗಿಪೋರ್ಟ್ ಅಂತದ್ ಏನಿಲ್ಲ, ಪೂರ ಕಂಪ್ಲೀಟ್ ಆಗಿ ತೋರ್ಸಕ. ನೋಡೋಣ ನಾರ್ಮಲ್ ಈ ತರ ಅಕಸ್ಮಾತ್ ನೀವೇನೋ ಫ್ರೀದಾಗ ಟ್ರೈ ಮಾಡ್ರಿ. ಆದಷ್ಟು ಗಂಡ್ಮಕ್ಳು ಟ್ರೈ ಮಾಡ್ರಿ ಅಂತ ಹೇಳ್ತೀನಿ. ಹೆಣ್ಮಕ್ಳು ಆಲ್ಮೋಸ್ಟ್ ಅಲ್ಲಿ ಮಾಡೇ ಮಾಡ್ತಾರ, ಯಾಕಂದ್ರೆ ಅವ್ರು ಮಾಡಂಗ ನಮಗ್ ಬರಲ್ಲ. ಹಂಗಂತಲ್ಲ, ನಮಗೆ ಮೂಡಿರಲ್ಲ ಗೈಸ್ ಮಾಡಕ್, ನಾವು ಮೂಡಿದ ಮಾಡೇ ಮಾಡ್ತೀವಿ. ಅದಕ್ಕೆ ಈಗ ಸ್ವಲ್ಪ ಲಿಟಿಲ್ ಬಿಟ್ ಇನ್ನ ಗೋಲ್ಡನ್ ಬ್ರೌನ್ ಇನ್ನ ಸ್ವಲ್ಪ ಗೋಲ್ಡ್ ಆಗ್ಬೇಕು ಗೈಸ್. ಇದು ಆದ್ಮ್ಯಾಗ ಗೈಸ್ ಇದು ಅಷ್ಟೇ. ಇದನ್ನ ಹಾಕಿ ನೀವು ಬರೀ ನಾರ್ಮಲ್ ಮನಿ ಓಪನಿಂಗ್ ಆಗ್ತಿತ್ತು. ಓ ಮೈ ಗಾಡ್ ಗಾಯ್ಸ್, ಹಿಂಗ್ ಹಾಲಿಟ್ಟು ಹೋಗ್ಬಿಟ್ಟು ಮನಿ ಓಪನಿಂಗ್ ಆಗ್ತಿತ್ತು. ಈಗ ನೋಡಿ ಗೈಸ್ ನಮ್ಮನಿ ಇದ್ರಾಗ ಹಾಲಿಟ್ಟು ಹೋಗಿರ್ರಿ ಮೇಡಮ್. ಹಾಲಿಟ್ಟಿದ್ರಿ ಆಯ್ತು ಬಿಡು ಕುಂದ್ರ, ನೀ ಏನ್ ಗಾಬ್ರಿ ಹಾಕಿ ಅಲ್ಲೇ ಹಂಗ ಟಿವಿಯಾಗ ಹಾಕೊಂಡ್ಬಿಟ್ರ ಬಿಡು. ಈಗ ಹೋಗಿ ಮುಗಿತಾಳ. ಈ ತರ ಆದ್ರೆ ಗೈಸ್ ಸಾಕು. ಈಗ ಇದನ್ನ ನಾವು ತೆಗೆದು ಸ್ವಲ್ಪ ಈ ಕಡೆ ಸೈಡಿಗೆ ಇಟ್ಬಿಡಮ್ಮ. ಇದು ಪೂರ ಆದ್ಮೇಲೆ ನಿಮಗೆ ಲಾಕ್ ಮಾಡಮ್ಮ. ಪಟ ಟೈಮ್ ಬೇರೆ ಆಗೈತಿ, ಲೆಟ್ ಶಾಪಿಗೆ ಬೇರೆ ಹೋಗ್ಬೇಕು. ಈಗ ಮಾಡಿ ಇಟ್ಟು ಹೋಗ್ಬಿಡ್ತೀನಿ ಗೈಸ್. ಆಮೇಲೆ ಮನಿಗ್ ಬಂದು ಎಲ್ಲ ಆದ್ಮೇಲೆ ತಿನ್ನ. ಎಸ್ ಫೈನಲಿ ಗೈಸ್ ಈ ತರ ಆಗಿದೆ. ಇದ್ರಾಗ ನೀವು ಇನ್ನೊಂದೇನ್ ಡಿಶ್ ಅದೇ ಅನ್ನಲ್ಲ ಗೈಸ್. ನಾರ್ಮಲ್ ಒಂದು ಬೊಗಣ್ಯಾಗ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಖಾರ ಉಪ್ಪು ಈರುಳ್ಳಿ ಹಾಕಿ ಬಿಟ್ರೆ ಅಂದ್ರೆ ಇದು ನಾರ್ಮಲ್ ಹಂಗೆ ಸ್ನಾಕ್ಸ್ ತಿನ್ಬೋದು. ಈಗ ಇದನ್ನ ನಾನು ಏನ್ ಮಾಡ್ತೀನಿ, ನಾರ್ಮಲ್ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ನಿಮ್ ಇಷ್ಟ ಪ್ರಕಾರ ಹಾಕ್ಬೋದು. ನಾನು ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಹಾಕ್ತೀನಿ. ಒಗ್ಗರಣೆ ಹಾಕಿ ಲಾಸ್ಟಿಗೆ ಚಪಾತಿ ಕೂಡ ಹೊಡೆದು ಲಾಸ್ಟಿಗೆ ನಿಂಬೆಹಣ್ಣು ಹಿಡ್ದ ಕಿಕ್ಕ ಬೇರೆ ಗೈಸ್. ಈಗ ಇದು ಮಾಡೋಣ, ಲೆಟ್ಸ್ ಏನೇನ್ ಹಾಕ್ತೀನಿ ಅಂತ ನೋಡುವ. ಎಸ್ ಗೈಸ್ ಈಗ ನಾವು ಪ್ಯಾನ್ ಇಟ್ಕೊಂಡಿವಿ. ಈಗ ಎಣ್ಣಿನ ಏನೈತಿ ಈಗ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಮ್ ಗೈಸ್. ಸ್ವಲ್ಪ ನಿಮ್ಮ ತಕ್ಕ ಮಟ್ಟಿಗೆ ನಿಮ್ಮ ಎಣ್ಣೆ ಒಗ್ಗರಣೆಗೆ ಎಸೋದು ನಿಮ್ಮ ಇದಕ್ಕ ಹೆಂಗಾರ ಹಾಕ್ಯಬಹುದು ಎಸೋದು ಎಣ್ಣೆನ. ನಾವು ಸ್ವಲ್ಪ ಈ ಕ್ಯಾಮ್ರಾ ನೋಡ್ಬೇಕು, ಇದರ ನೋಡ್ಬೇಕು, ಅರ್ಥ ಬೇಡ ಬಿಡುಮಿ. ಈಗ ಆಗ್ತಿರುವ ನಾವು ಡಿಶ್ಗಳು ಫಸ್ಟ್ ಅಂದ್ರೆ ನೀವು ಏನ್ ಹಾಕ್ತಿರೋ ಗೊತ್ತಿಲ್ಲ, ಮತ್ತೆ ಇವನು ಆರ್ಡರ್ ವೈಸ್ ಹಾಕವಲ್ಲ, ಹಾಕದ್ ನಮ್ಮ ಮರಜಿಗೈ. ಫಸ್ಟ್ ಔಡ ಬೋಡ ಜಜ್ಜಿರುವ ಏನಂತಾರ ಕೇಸು ಬೆಳ್ಳುಳ್ಳಿ, ಅದು ಕೂಡ ಸ್ವಲ್ಪ ಏನು ಜೀರಿಗೆ, ಅದು ಕೂಡ ಸ್ವಲ್ಪ ಗೈಸ್ ಒಲೆ ಸಣ್ಣ ಮಾಡೋಣ. ಮತ್ತೆ ಆಮ್ಯಾಗ ಒತ್ತಿಗಿದಿತ್ತು ಚಟ್ ಪಟ್ ಅಂತ ಹಿಂಗ ಅನ್ಬೇಕು ಗೈಸ್. ಹಿಂಗಂದ್ರೆ ಅದು ಏನೋ ಕಿಕ್. ಈಗ ಅದು ಹಾಕೊಳ್ಳೋಣ ಸ್ವಲ್ಪ. ಇದು ಈ ಪರಿ ಚಟ್ ಪಟ್ ಅನ್ನಕತ್ತೈತೆ. ಈಗ ನಾವು ಹಾಕ್ತಿರೋದು ದಬಾಯಿಸಿ ಕಟ್ ಮಾಡ್ತಿರುವ ಈರುಳ್ಳಿ ಹಾಕಿ ಎಸ್ ಈಗ ಈರುಳ್ಳಿ ಹಾಕಾಕತ್ತೀವಿ. ಎಸ್ ಈರುಳ್ಳಿ ಅದು ಏನೋ ಸ್ಮೆಲ್ ಇರ್ತಲ್ಲ ಗೈಸ್, ಅದು ಹೋಗ್ಬೇಕು. ಅದಕ್ಕೆ ನಾವು ಸ್ವಲ್ಪ ಹಾಕ್ತಿರ್ತೀವಿ, ಯಾಕಂದ್ರೆ ಅರ್ಶಿನ ಪುಡಿ ಹಾಕಾಕತ್ತೀವಿ. ಅರ್ಶಿನ ಪುಡಿ ಹಾಕಿದ್ರೆ ಪ್ಲಸ್ ಪಾಯಿಂಟ್ ಏನಂದ್ರೆ ಜಲ್ದಿ ಫ್ರೈ ಆಗುತ್ತೆ ಅಂತ ಅನ್ನೋದು ಯಾರೋ ಒಬ್ರು ಹೇಳಿದ್ದು, ಅದಕ್ಕೆ ಹೇಳಿದ್ದು. ಒಂದು ಸ್ವಲ್ಪ ಹಾಕಿ ಮಾಡೋಣ ಗೈಸ್. ಈಗ ನಾರ್ಮಲಿ ಈಗ ಫ್ರೈ ಆಗಿದೆ ಗೈಸ್. ಈಗ ನಾನು ಇದು ಯಾಕೆ ಹಾಕೊಂಡಿಲ್ಲ ಅಂದ್ರೆ ಗೈಸ್ ಈ ತರ ಆಗಿದೆ ಆಲ್ಟ. ಇದೇನೈತೆ ನಾನು ಟೊಮೆಟೊ ಎದಕ್ಕೆ ಹಾಕೊಂಡಿಲ್ಲ ಗೈಸ್, ಯಾಕಂದ್ರೆ ನಿಮ್ಮ ಹುಳಿ ನಿಮ್ಮ ಪ್ರಕಾರ ಗೈಸ್. ಈಗ ಇದನ್ನ ಹಾಕಿ ಗೈಸ್ ಇದನ್ನ ಹಾಕಿ ಈಗ ವೆಲ್ ಫ್ರೈ ಆಗ್ಬೇಕು ಗೈಸ್. ಈಗ ಆದ್ಮೇಲೆ ಇದ್ರೆಲ್ಲ ಅನ್ನವತ್ತ ಒಣಕಾರ ಅದು ಇದು ನಿಮ್ ಮಸಾಲ ಗೈಸ್, ಅದು ನಿಮ್ ಟೇಸ್ಟ್ ಪ್ರಕಾರ ಹಾಕ್ಯಬೋದು. ಇದಕ್ಕೆ ಹಾಕಿ ಆದ್ಮೇಲೆ ನಾನು ಸ್ವಲ್ಪ ಚಿಲ್ಲಿ ಸಾಸು ಸೋಯಾ ಸಾಸ್ ಅವು ಸ್ವಲ್ಪ ಯಾವ ಉಗ್ಗುತ್ತಿರ್ತೀನಿ ಗೈಸ್, ಹಂಗ ಉಗ್ಗುತ್ತಿರ್ತೀನಿ. ಮೇನ್ ನಮಗೆ ಲಾಸ್ಟ್ ಲಿಂಬೆಣ್ಣೆ ಹಿಡಿತೀವಲ್ಲ ಅಲ್ಲಿ ಇರೋದು ಗೈಸ್ ಕಿಕ್.
ಈಗ ಇದೆಲ್ಲ ಫ್ರೈ ಮಾಡೋಣ ಗೈಸ್. ಸ್ವಲ್ಪ ಲಿಟಿಲ್ ಬಿಟ್ ಸಾಸ್ ಗೈಸ್. ಸಾಸ್ ಹಾಕೊಳ್ಳೋಣ. ಎದಕ್ಕೆ ಸಾಸ್ ಫಸ್ಟಿಗೆ ಹಾಕಿನಂತಂದ್ರೆ ಅದ್ರ ಮ್ಯಾಗ ಖಾರ ಉಗುತ್ತಲ್ಲ ಗೈಸ್, ಎಲ್ಲ ಅದಕ್ಕೆ ಅಂಟಿಕೊಂಡತ್ತ. ಅದಕ್ಕೆ ಆಮೇಲೆ ಲಾಸ್ಟ್ ಫಿನಿಶಿಂಗ್ ಹೊಡ್ಬಿಡೋಣ. ಈಗ ನಾನು ಹಾಕ್ತಿರೋದು ಇದು ಯಾವ್ದು ಗೈಸ್, ಇದು ಮ್ಯಾಂಗೋ ಇದು ಅಂತ ಗೈಸ್. ಇದು ಸ್ವಲ್ಪ ಲಿಟಿಲ್ ಬಿಟ್, ಯಾಕಂದ್ರೆ ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಸ್ವಲ್ಪ ಮೇಲೆ ಹಂಗೆ ಉದುರ್ಸೋಣ. ಮತ್ತೆ ಯಾವ್ದು ಜಾಸ್ತಿ ಹಾಕ್ಬಾರ್ದು ಗೈಸ್. ಇದೊಂದಾಯ್ತು. ಇದಾದ್ಮೇಲೆ ಇದು ಗೈಸ್, ಇದು ಗರಂ ಮಸಾಲ ಗೈಸ್. ಇದು ಗರಂ ಮಸಾಲ ಒಂದು ಹಾಕಿ ಬಿಡೋಣ. ಓಕೆ, ಕಾಣಕತ್ತೇನು ಒಂದು ಮಾಡಮ್ಮ ಗೈಸ್. ಈಗೆಲ್ಲ ಹಾಕಿನಿ. ಈಗ ಇನ್ನೊಂದು ಲೋ ಫ್ಲೇಮ್ ನಾಗ ಇಟ್ಕೊಂಡು ಈಗ ನಾವು ಹಾಕ್ತಿರೋದು ಒಣ ಖಾರ ಗೈಸ್. ನೀವು ಹಸಿದಾರ ಹಾಕ್ಯಾರಿ, ಒಣ ದಾರ ಹಾಕ್ಯಾರಿ. ನಮ್ಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿರೋದಕ್ಕೆ ಸ್ವಲ್ಪ ಖಾರ ಹಾಕಾಕತ್ತೀವಿ ಗೈಸ್. ಈಗ ನಾವು ಕಣ್ಣಾಗಿಣ್ಣಾಗ ಹೋಗಿರ್ತೀವಿ ಗೈಸ್. ಸ್ವಲ್ಪ ಜಾಸ್ತಿನೇ ಖಾರ ಹಾಕುವ. ಇದಾಕಿ ಮತ್ತೆ ಮೇಲೆ ಒಂದು ಸ್ವಲ್ಪ ಲಿಟಿಲ್ ಬಿಟ್ ಸಾಸ್. ಓಕೆ ಎಸ್ ಗೈಸ್. ಇದಾದ್ಮೇಲೆ ಮೇನ್ ಈಗ ಬರೋದು ಗೈಸ್ ಲಿಟಿಲ್ ಬಿಟ್ ನೀರು. ಯಾಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಬಿಡ್ರಿ, ಸ್ವಲ್ಪ ಫ್ರೈ ಆಗ ಮಟ ಸ್ವಲ್ಪ ನೀರು ಹಾಕ್ಕೊಂಬಿಡ್ರಿ ಅಂತ ಹೇಳ್ಕಂತ. ಈ ಕಡೆ ಒಂದು ಕಾರ್ನರ್, ಈ ಕಡೆ ಒಂದು ಕಾರ್ನರ್ ಹಾಕಿ ಈಗ ಸೀದಾ ಮಿಕ್ಸ್ ಗೈಸ್. ಈಗ ನಮ್ಮ ಮಿಕ್ಸ್ ಎಲ್ಲ ಹಿಂಗೆ ಹೊಡೆಯೋದು. ಫೈನಲಿ ಈ ಥರ ಆಗಿದೆ. ಸ್ವಲ್ಪ ಈಗ ಹೈ ಫ್ಲೇಮ್ನಾಗ ಇಟ್ಕೊಂಡು ಹೊಡೆದು ಬಿಟ್ರೆ ಗೈಸ್, ಹೇಳ್ತನಲ್ಲ ಈಗೆಲ್ಲ ಆರಾಮ್ಸೆ ಮಿಕ್ಸ್ ಆಯಿತು. ಇನ್ನು ಸ್ವಲ್ಪ ಕ್ರೇಜಿ ಆಗಿ ಮಿಕ್ಸ್ ಮಾಡಿಬಿಡುವ ಗೈಸ್. ಫೈನಲಿ ಬಿಸಿ ಬಿಸಿ ಹೆವಿ ಸ್ಪೈಸಿ ಅನ್ನವತ್ತಾಗೈತೆ ಗೈಸ್. ಈಗ ಇದನ್ನ ಆಫ್ ಮಾಡ್ಕೊಂಡು ನಮ್ಗೆ ಲಾಸ್ಟ್ ಫಿನಿಶಿಂಗ್ ಟಚ್ ಏನಂದ್ರೆ ಈ ನಿಂಬೆಹಣ್ಣು ಗೈಸ್. ನಿಂಬೆಹಣ್ಣು ಏನಂತಂದ್ರೆ ನಾನೇನ್ ಮಾಡ್ತೀನಿ, ನಿಂಬೆಹಣ್ಣು ಹಾಕಿ ಕಲಸ್ಲಾರಂಗ ಮುಚ್ಚಿಬಿಡ್ತೀನಿ. ಅಂದ್ರೆ ಅದು ಅನ್ನವತ್ತ ಫ್ಲೇವರ್ ಇಂಡ್ಕೋಬೇಕು ಗೈಸ್. ಅದಕ್ಕೆ ಈಗ ಲಾಸ್ಟಿಗೆ ನಿಂಬೆಹಣ್ಣು ಹಾಕಿ ಮುಚ್ಚಿಬಿಡ್ತೀನಿ. ಈಗ ಫಸ್ಟ್ ಶಾಪಿಗೆ ಹೋಗ್ಬೇಕು, ಟೈಮ್ ಆಗೈತೆ. ಶಾಪಿಗೆ ಹೋಗಿ ಬಂದ ಮ್ಯಾಗ ಲಾಸ್ಟಿಗೆ ರಾತ್ರಿ ತಿನ್ನೋಣ ಅಂತ ಹೇಳ್ಕಂತ. ಲೆಟ್ಸ್ ಸಿ ಹೆಂಗಾಯ್ತು ಅನ್ನೋದು ನನಗೆ ಕಮೆಂಟಾಗಿ ಹಾಕ್ರಿ. ಫಸ್ಟ್ ಟೈಮ್ ನೀವು ನೋಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೇಳ್ಕಂತ. ನಾವು ಬಾದಾಮಿ ಪ್ಲಸ್ ಹಾಲು ಕುಡಿಯೋಕೆ ಬಂದೀವಿ. ಇವತ್ತು ನಾವು ಒಬ್ಬನೇ ಕುಡಿಯೋಕತ್ತೀನಿ ಗೈಸ್. ವರುಣ್ ಅಲ್ಲ ವೀರು ಸ್ವಲ್ಪ ನೆಂದು ಬಂದನಂತೆ. ವರುಣ್ ಕೆಮ್ಮೀರೋದಕ್ಕೆ ಕುಡಿಯೋವಲ್ಲ. ಓಕೆ ಲಿಟಲ್ ಬಿಟ್ ಈಗ ನಾವು ಬಾದಾಮಲ್ಲಿ ಕುಡಿಯೋ ಮನೆಗೆ ಹೋಗಿ ನಾವು ಊಟ ಮಾಡೋದು ಬಗ್ಗೆ ಐತಿ. ನಂದು ಸ್ಪೆಷಲ್ ಪಲ್ಯ ಐತೆ, ತೊಗೊಂಡೋಗಿ ತಿನ್ನೋಣ. ಯಾರು ತಿನ್ನೋಣ. ಫೈನಲಿ ಬಂದು ಊಟ ಗೀಟ ಆತ್ರಿ. ಪಲ್ಯ ಅಂತರೂ ಅನ್ನೋಂಥ ಸೈಕಾಗೈತೆ. ಯಾಕಂದ್ರೆ ನಾನೇ ಮಾಡಿನಂತ ನಾನೇ ಹೇಳ್ಬೇಕಲ್ಲ ಗೈಸ್. ಗೈಸ್ ಎಲ್ಲರೂ ಊಟ ಮಾಡಿರಿ ಅನ್ಕೊಂಡಿನಿ. ಅಯ್ಯಪ್ಪ ಭಾಳ ಮಂದಿ ಟ್ರೈ ಮಾಡಬಹುದು, ಎಸ್ಪೆಷಲಿ ಗಂಡ್ಮಕ್ಳು ಟ್ರೈ ಮಾಡಿರಿ ಅಂತ ಹೇಳ್ಕೊಂತ. ಯಾರನ್ನ ಟ್ರೈಗೆ ಮಾಡಿದ್ರೆ ನಮ್ಗೆ ಕಮೆಂಟಾಗಿ ಹಾಕ್ರಿ, ಇಲ್ಲಾಂದ್ರೆ ಮಾಡ್ತೇನೆ ಅನ್ನೋದು ಕಮೆಂಟಾಗಿ ಹಾಕ್ರಿ ಅಂತ ಹೇಳ್ಕೊಂತ ಅವ್ರೊಂದು ಮಾಡಿರಿ, ಹೊಟ್ಟೆ ಹಾಕ್ರಿ. ನೀವು ಊಟ ಮಾಡಿರಿ, ನಾವು ಊಟ ಮಾಡಿರಿ. ಫಸ್ಟ್ ಟೈಮ್ ಯಾರನ್ನ ನೋಡಕತ್ತೀರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರಿ ಅಂತ ಹೇಳ್ಕೊಂತ. ಗುಡ್ ನೈಟ್ ಸ್ವೀಟ್ ಮ್ಯಾಂಡ್. ಲವ್ ಯು ಗೈಸ್. ಹಾಕ್ಯಂತ